ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನ ಆಗಸ್ಟ್ 11, 2025. ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯಿಂದ ಒಂದಷ್ಟು ಬಹಳ ಪ್ರಮುಖವಾದಂತ ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಫ್ರೆಂಡ್ಸ್, ಮೊದಲ ಹೆಡ್ಲೈನ್, ಮೊದಲ ಪದ ಡಿಫೆಂಡ್. ಫ್ರೆಂಡ್ಸ್, ಡಿಫೆಂಡ್ ಅಂತಂದ್ರೆ ನಿಮ್ಮ ನಿರ್ಧಾರ, ನಿಮ್ಮ ನಡೆಯನ್ನ ಸರಿ ಇದೆ ಅಂತ ಸಮರ್ಥಿಸ್ಕೊಳ್ಳೋದು, ವಾದ ಮಾಡೋದು. ಫ್ರೆಂಡ್ಸ್, ಈಗ ಈ ಇಸ್ರೇಲ್ ಮತ್ತೆ ಗಾಜಾದಲ್ಲಿ ಏನಾಗ್ತಾ ಇದೆ? ವಾರ್, ಯುದ್ಧ ನಡೀತಾ ಇದೆ. ಈಗ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಒಂದು ಸ್ಟೇಟ್ಮೆಂಟ್ ಅನ್ನ ಹೊರಡಿಸಿದ್ದಾರೆ. ಅದೇನು ಅಂತಂದ್ರೆ, ಇನ್ನು ಮುಂದೆ ನಮ್ಮ ಮಿಲಿಟರಿ ಕಾರ್ಯಾಚರಣೆ ಏನಿದೆ ಗಾಜಾದಲ್ಲಿ, ಅದು ಮತ್ತಷ್ಟು ವೈಡರ್, ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಈ ನಡೆ ಏನಿದೆ, ಈ ನಿರ್ಧಾರ ಏನಿದೆ ಫ್ರೆಂಡ್ಸ್, ಈ ನಿರ್ಧಾರವನ್ನ ನೇತನ್ಯಾಹು ಅವರು ಸಮರ್ಥಿಸ್ಕೊಂಡಿದ್ದಾರೆ. ಇದು ಕರೆಕ್ಟ್ ಇದೆ ಅಂತ ಅವರು ಇಡೀ ಜಗತ್ತಿಗೆ ವಾದ ಮಾಡ್ತಾ ಇದಾರೆ, ಡಿಫೆಂಡ್ ಮಾಡ್ತಾ ಇದಾರೆ. ಸೊ ಡಿಫೆಂಡ್ ಅಂತಂದ್ರೆ ಫ್ರೆಂಡ್ಸ್, ನಿಮ್ಮ ನಿರ್ಧಾರ, ನಿಮ್ಮ ಸ್ಟೇಟ್ಮೆಂಟ್, ನಿಮ್ಮ ನಡೆ, ನಿಮ್ಮ ವರ್ತನೆ ಏನಿದೆ ಅದು ಕರೆಕ್ಟ್ ಆಗಿದೆ, ಸರಿಯಾಗಿದೆ ಅಂತ ವಾದ ಮಾಡೋದು ಫ್ರೆಂಡ್ಸ್, ಸಮರ್ಥನೆಯನ್ನ ನೀಡೋದು. ಫ್ರೆಂಡ್ಸ್, ನೆಕ್ಸ್ಟ್ ಪದ ಫ್ಯೂಡ್. ಫ್ರೆಂಡ್ಸ್, ಫ್ಯೂಡ್ ಅಂತಂದ್ರೆ ದ್ವೇಷ ಅಥವಾ ಹಗೆತನ. ಫ್ರೆಂಡ್ಸ್, ಇಬ್ರು ವ್ಯಕ್ತಿಗಳ ನಡುವೆ ಅಥವಾ ಎರಡು ಕುಟುಂಬಗಳ ನಡುವೆ, ಎರಡು ಗುಂಪುಗಳ ನಡುವೆ ಅಥವಾ ಎರಡು ರಾಜ್ಯ ದೇಶಗಳ ನಡುವೆ ಬಹಳ ದೀರ್ಘಕಾಲದಿಂದ, ಬಹಳ ದಿನಗಳಿಂದ ನಡೆದುಕೊಂಡು ಬರುವಂತಹ ಒಂದು ಒಳ ಜಗಳ, ದ್ವೇಷ, ಹಗೆತನಕ್ಕೆ ಇಂಗ್ಲಿಷ್ ನಲ್ಲಿ ಫ್ರೆಂಡ್ಸ್ ಫ್ಯೂಡ್ ಅಂತ ಕರಿತೀವಿ. ಫ್ರೆಂಡ್ಸ್, ಈ ಹೆಡ್ಲೈನ್ ನ ಗಮನಿಸಿ. ತಮಿಳುನಾಡಲ್ಲಿ ಒಂದು ರಾಜಕೀಯ ಪಕ್ಷ ಇದೆ, PMK ಅಂತ, ಪಟ್ಟಾಳಿ ಮಕ್ಕಳ್ ಕತ್ಚಿ ಅಂತ. ಓಕೆ, ಈ ರಾಜಕೀಯ ಪಕ್ಷದ ಸ್ಥಾಪಕ ರಾಮದೋಸ್, ಇವರ ಮಗ ಅನ್ಬು ಮಣಿ, ಇವರು ತಂದೆ, ಇವರು ಮಗ. ಇವರ ಅಧಿಕಾರದ ಹಂಚಿಕೆಯ ವಿಷಯದಲ್ಲಿ, ಪಾರ್ಟಿಯನ್ನ ಮುನ್ನಡೆಸುವ ವಿಷಯದಲ್ಲಿ ಇವರಿಬ್ಬರ ನಡುವೆ ಕೆಲವು ಭಿನ್ನಾಭಿಪ್ರಾಯಗಳು ಮೂಡಿವೆ. ಇದರಿಂದ ಬಹಳ ದೀರ್ಘಕಾಲದಿಂದ ಇವರಿಬ್ಬರ ನಡುವೆ ಒಳ ಜಗಳ, ದ್ವೇಷ, ಹಗೆತನ ನಡ್ಕೊಂಡು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಹೆಡ್ಲೈನ್. ತಂದೆ ಮತ್ತು ಮಗನ ನಡುವಿನ ದ್ವೇಷ, ಹಗೆತನದ ಬಗ್ಗೆ ಈ ಹೆಡ್ಲೈನ್ ಮಾತಾಡುತ್ತೆ. ಸೊ ಫ್ಯೂಡ್ ಅಂತಂದ್ರೆ ದ್ವೇಷ ಅಥವಾ ಹಗೆತನ. ಫ್ರೆಂಡ್ಸ್, ನೆಕ್ಸ್ಟ್ ಹೆಡ್ಲೈನ್, ನೆಕ್ಸ್ಟ್ ಪದ ಸ್ನ್ಯಾಗ್. ಟೆಕ್ನಿಕಲ್ ಎರರ್ ಅಥವಾ ಟೆಕ್ನಿಕಲ್ ಸ್ನ್ಯಾಗ್ ಅಂತಂದ್ರೆ ತಾಂತ್ರಿಕ ಲೋಪದೋಷ, ತಪ್ಪು ಅಥವಾ ಅಡಚಣೆ ಅನ್ನುವ ಅರ್ಥವನ್ನು ಕೂಡ ಕೊಡುತ್ತೆ ಫ್ರೆಂಡ್ಸ್. ಅಂದ್ರೆ ಫ್ರೆಂಡ್ಸ್, ಯಾವ್ದಾದ್ರೂ ಒಂದು ಪ್ರಾಜೆಕ್ಟ್ ಅಲ್ಲಿ ಅಥವಾ ಯಾವ್ದಾದ್ರೂ ಒಂದು ಪ್ರಕ್ರಿಯೆಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ಎಕ್ಸ್ಪೆಕ್ಟ್ ಮಾಡದೆ ಆ ಪ್ರಾಜೆಕ್ಟ್ ಅಲ್ಲಿ ಅಥವಾ ಪ್ರಾಸೆಸ್ ಅಲ್ಲಿ ಅನಿರೀಕ್ಷಿತವಾಗಿ ಉಂಟಾಗ್ತಕ್ಕಂತಹ ಆ ಸಮಸ್ಯೆ ಏನಿದೆ, ತಪ್ಪೇನಿದೆ, ಅಡಚಣೆ ಏನಿದೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಸ್ನ್ಯಾಗ್ ಅಂತ ಕರಿತೀವಿ. ಈ ಹೆಡ್ಲೈನ್ ಪ್ರಕಾರ ಫ್ರೆಂಡ್ಸ್, ಡೆಲ್ಲಿಯಿಂದ ಕೇರಳಕ್ಕೆ ಯಾವುದೋ ಒಂದು ಫ್ಲೈಟ್ ಹೋಗ್ತಾ ಇತ್ತು. ಓಕೆ, ಆ ಫ್ಲೈಟ್ ನಲ್ಲಿ ತಾಂತ್ರಿಕ ದೋಷ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ತಾಂತ್ರಿಕ ಅಡಚಣೆ ಉಂಟಾಗಿದ್ರಿಂದ ಅದನ್ನ ಚೆನ್ನೈಗೆ ಡೈವರ್ಟ್ ಮಾಡಲಾಗಿದೆ. ಇದರಿಂದಾಗಿ ಕೇರಳದ 4 ಜನ MP ಗಳು ಮತ್ತು ಉಳಿದ ಪ್ಯಾಸೆಂಜರ್ಗಳ ಪ್ರಾಣ ಉಳಿದಿದೆ ಅಂತ ಈ ಹೆಡ್ಲೈನ್ ಮಾತಾಡುತ್ತೆ. ಸೊ ಸ್ನ್ಯಾಗ್ ಅಂತಂದ್ರೆ ಅನಿರೀಕ್ಷಿತವಾಗಿ ಉಂಟಾಗ್ತಕ್ಕಂಥ ಅಡಚಣೆ ಅಥವಾ ಲೋಪದೋಷ. ಫ್ರೆಂಡ್ಸ್, ಕಡೆಯ ಪದ ಗ್ರೇವ್ಯಾರ್ಡ್. ಗ್ರೇವ್ಯಾರ್ಡ್ ಅಂತಂದ್ರೆ ಫ್ರೆಂಡ್ಸ್ ಸ್ಮಶಾನ. ಇದಕ್ಕೆ ಬುರಿಯಲ್ ಗ್ರೌಂಡ್ ಅಂತಲೂ ಕೂಡ ಕರಿಬಹುದು. ಅಂದ್ರೆ ಸತ್ತ ದೇಹಗಳನ್ನ ಊತು ಹಾಕುವಂತಹ ಸ್ಥಳಕ್ಕೆ ಇಂಗ್ಲಿಷ್ ನಲ್ಲಿ ಗ್ರೇವ್ಯಾರ್ಡ್ ಅಥವಾ ಬುರಿಯಲ್ ಗ್ರೌಂಡ್ ಅಂತ ಕರೀತಾರೆ. ಫ್ರೆಂಡ್ಸ್, ಈಗ ಗಾಜಾದಲ್ಲಿ ಇಸ್ರೇಲ್ ಯುದ್ಧವನ್ನ ಸಾರಿದೆ. ಈಗ ಎಂಟೈರ್ ಗಾಜಾ ಫ್ರೆಂಡ್ಸ್, ನಾವು ಏರೋಪ್ಲೇನ್ ಇಂದ ನೋಡಿದ್ರೆ ಒಂದು ರೀತಿ ಗ್ರೇವ್ ಯಾರ್ಡ್ ರೀತಿ ಕಾಣಿಸುತ್ತೆ, ಸ್ಮಶಾನ, ಸತ್ತ ಹೆಣಗಳನ್ನ ಊತಿದಂತಹ ಪ್ರದೇಶದಂತೆ ಏರೋಪ್ಲೇನ್ ಅಲ್ಲಿ ಮೇಲಿಂದ ನೋಡಿದಾಗ ಕಾಣಿಸುತ್ತೆ ಅನ್ನೋದು ಈ ಹೆಡ್ಲೈನ್ ನ ವಿವರಣೆ ಫ್ರೆಂಡ್ಸ್. ಈ ದಿನದ ಹೆಡ್ಲೈನ್ ಗಳ ಮೂಲಕ ನಾವು 4 ಪದಗಳನ್ನ ಕಲ್ತ್ವಿ. ಮೊದಲ ಪದ ಡಿಫೆಂಡ್, ನಿಮ್ಮ ನಿರ್ಧಾರ, ನಿಮ್ಮ ನಡೆಯನ್ನ ಸರಿ ಇದೆ ಅಂತ ಸಮರ್ಥಿಸ್ಕೊಳ್ಳೋದು. ಎರಡನೇ ಪದ ಫ್ಯೂಡ್ ಅಂತಂದ್ರೆ ದ್ವೇಷ
ಅಗೆತನ. ಸ್ನ್ಯಾಗ್ ಅಂತಂದ್ರೆ ಅನಿರೀಕ್ಷಿತವಾಗಿ ಉಂಟಾಗ್ತಕ್ಕಂತಹ ತಪ್ಪು ಅಥವಾ ಅಡಚಣೆ. ಮತ್ತು ಕಡೆಯ ಪದ ಫ್ರೆಂಡ್ಸ್ ಗ್ರೇವ್ ಯಾರ್ಡ್ ಅಂತಂದ್ರೆ ಸ್ಮಶಾನ, ಸತ್ತ ಹೆಣಗಳನ್ನ ಊತು ಹಾಕುವಂತಹ ಸ್ಥಳ.